ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇವತ್ತು ಸ್ಯಾಟರ್ಡೆ, ಟೈಮ್ ಬಂದು ಮಾರ್ನಿಂಗ್ 7 o'clock ಆಗಿದೆ. ನಾವು ವಾಣಿ ವಿಲಾಸಾಗರ್ ಡ್ಯಾಮ್ ನೋಡಕ್ ಹೋಗ್ತಾ ಇದೀವಿ. ಅದು ಚಿತ್ರದುರ್ಗ ಹತ್ರ ಬರುತ್ತೆ. ಬ್ಯಾಂಗ್ಳೂರಿಂದ 180 ಕಿಲೋಮೀಟರ್ಸ್ ಆಗುತ್ತೆ, 3 hours ಡ್ರೈವ್ ಇಲ್ಲಿಂದ. ಸೊ ಇವಾಗ ದಾರಿಯಲ್ಲಿ ಹೋಗ್ತಾ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಬನ್ನಿ ನಿಮಗೆ ಡ್ಯಾಮ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾವಿವಾಗ ಬ್ರೇಕ್ಫಾಸ್ಟ್ಗೆ ನಮಸ್ತೆ ಬ್ಯಾಂಗ್ಳೂರ್ ನಿಲ್ಲಿಸಿದ್ದೀವಿ. ಇಲ್ಲಿ ಫುಡ್ ಚೆನ್ನಾಗಿರುತ್ತೆ, ಹಾಗೆ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ. ತುಂಬ ದೊಡ್ಡ ರೆಸ್ಟೋರೆಂಟ್ ಇದು. ಸೊ ಇಲ್ಲಿ ನಿಲ್ಲಿಸಿದ್ದೀವಿ ಬ್ರೇಕ್ಫಾಸ್ಟ್ಗೆ. ವಾಣಿ ವಿಲಾಸಾಗರ್ ಡ್ಯಾಮ್ ಟ್ರಾವೆಲ್ ಮಾಡ್ತಾ ಇದ್ರೆ ಚಿತ್ರದುರ್ಗಕ್ಕೆ ಹೋಗೋ ನೆಸೆಸಿಟಿ ಇಲ್ಲ. ಹಿರಿಯೂರಿಂದ 2.2 kilometers ಲೆಫ್ಟ್ ತಗೋಬೇಕು. ಮತ್ತೆ ಇಲ್ಲಿಂದ ಅರೌಂಡ್ 20 kilometers ಆಗುತ್ತೆ. ಇದು ಹೊಸದುರ್ಗ ರೋಡಲ್ಲಿ ಟ್ರಾವೆಲ್ ಮಾಡಬೇಕು. ಇವಾಗ ನಾವು ವಾಣಿ ವಿಲಾಸಾಗರ್ ಡ್ಯಾಮ್ ರೀಚ್ ಆಗಿದ್ದೀವಿ. ಇದನ್ನ ಮಾರಿಕಣಿವೆ ಡ್ಯಾಮ್ ಅಂತಾನೂ ಕೂಡ ಕರೀತಾರೆ. ಇದು ಹಿರಿಯೂರು ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಹಾಗೆ ಇಲ್ಲಿ ಕೆಳಗಡೆ ಒಂದು ಮಾರಿಕಣಿವೆ ದೇವಸ್ಥಾನ ಇದೆ, ಅದನ್ನು ನೋಡಿಕೊಂಡು ಮೇಲೆ ಡ್ಯಾಮ್ಗೆ ಹೋಗೋಣ. ನೀವೇನಾದರೂ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಚಿತ್ರದುರ್ಗ ಫೋರ್ಟ್ ನೋಡಿಕೊಂಡು ವಾಣಿ ವಿಲಾಸಾಗರ್ ಡ್ಯಾಮ್ ನೋಡ್ಕೊಂಡು ಹೋಗ್ಬೋದು. ಸೊ ನೀವು ಬರೀ ವಾಣಿ ವಿಲಾಸಾಗರ್ ಡ್ಯಾಮ್ ಪ್ಲಾನ್ ಮಾಡ್ತಾ ಇದ್ರೆ ಇವಾಗ ಪ್ಲಾನ್ ಮಾಡಿಬಿಡಿ, ಯಾಕಂದರೆ ಪೊಲೀಸ್ ಬಿಡ್ತಾ ಇಲ್ಲ ಡ್ಯಾಮ್ ಮೇಲೆ, ಇವಾಗ ಬಿಡ್ತಾ ಇಲ್ಲ. ನಾವು ರಿಕ್ವೆಸ್ಟ್ ಮಾಡಿಕೊಂಡು ಹೋಗಿದ್ದು ಅಷ್ಟೇ. ಅದು ಸ್ವಲ್ಪ ದೂರ ಬಿಡ್ತಾರೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ. ಸೊ ನೀವು ಇಷ್ಟು ದೂರ ಬಂದು ಬರೀ ವಾಣಿ ವಿಲಾಸಾಗರ್ ಡ್ಯಾಮ್ ನೋಡೋಕೆ ಬಂದು ಹೋದರೆ ನಿಮಗೆ ಒಂದು ವೇಳೆ ಪರ್ಮಿಷನ್ ಅಲ್ಲಿ ಬಿಡಲಿಲ್ಲ ಅಂತಂದರೆ ನಿಮಗೆ ಡಿಸಪಾಯಿಂಟ್ ಆಗುತ್ತೆ. ನಾವು ಹೆಂಗೂ ಊರಿಗೆ ಹೋಗ್ತಾ ಇದ್ವಿ. ನಾನು ಆಲ್ರೆಡಿ ಚಿತ್ರದುರ್ಗ ಫೋರ್ಟ್ ನೋಡಿದ್ದೆ. ಹಾಗೆ ಆನ್ ದ ವೇ ನಾವು ಊರಿಗೆ ಹೋಗ್ಬೇಕಾದ್ರೆ ಇದು ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ. ಸೊ ಏನು ಬರೀ ಇದೊಂದೇ ಪ್ಲೇಸಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಇವಾಗ ಪ್ಲ್ಯಾನ್ ಮಾಡಬೇಡಿ. ಸೊ ಇದಷ್ಟೇ, ಮೇಲೆ ಡ್ಯಾಮ್ ಅಲ್ಲ, ಸ್ವಲ್ಪ ಬಿಡ್ತಾರೆ ಅಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರೆ. ಹಾಗೆ ಇಲ್ಲಿ ಮೇಲೆ ಡ್ಯಾಮಿಂದ ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಫುಲ್ ಗ್ರೀನ್ರಿ ಇದೆ, ಫುಲ್ ಈ ಕಡೆ ವಾಟರ್ ಇದೆ, ಹಾಗೆ ವಿಂಡ್ ಮಿಲ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಸೊ ವ್ಯೂ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿತ್ತು. ಇಲ್ಲಿ ಮೇಲ್ ಡ್ಯಾಮ್ ಇಂದ ವ್ಯೂ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ.
ನೋಡಿ, ಈ ಕಡೆ ಫುಲ್ ನೀರಿದೆ, ಈ ಕಡೆಯಿಂದ ಫುಲ್ ಗ್ರೀನ್ರಿ ಇದೆ. ಇದು ಡ್ಯಾಮ್ ಆಳ 115 ಅಡಿ ಇದೆ ಅಂತೆ. ಇಲ್ಲಿ ಮೇಲ್ಗಡೆ ಫುಲ್ ತಣ್ಣನೆ ಗಾಳಿ, ಮಸ್ತ್ ಬ್ರೀಸ್ ಬರ್ತಾ ಇದೆ. ಆದರೆ ಇಲ್ಲಿ ಡ್ಯಾಮ್ ಮೇಲೆ ಹೋಗೋಕ್ಕೆ ಪೊಲೀಸ್ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ತಾರೆ. ಈ ಪ್ರಾಜೆಕ್ಟ್ ಟೋಟಲ್ ಖರ್ಚು 1907ರಲ್ಲಿ 45 ಲಕ್ಷ. ಆವಾಗಿನ ಕಾಲದಲ್ಲಿ ಈ ಡ್ಯಾಮ್ ಫಿಲ್ ಆಗಿದ್ದು 1933ರಲ್ಲಿ 135.25 ಅಡಿ. ಆಮೇಲೆ ನೆಕ್ಸ್ಟ್ ಹೈಯೆಸ್ಟ್ ಬಂದ್ಬಿಟ್ಟು 2000 ಇಸ್ವಿಯಲ್ಲಿ 122.5. ಈಗಿನ 2021ರಲ್ಲಿ ಪ್ರಸ್ತುತ ನೀರಿರೋದು 115 ಅಡಿ. ಮಾರ್ಚಿಂದ ನೀರು ಬಿಡ್ತಾರಂತೆ. ಹಾಗೆ ನೀವು ಚಿತ್ರದುರ್ಗ ಕಡೆ ಟ್ರಾವೆಲ್ ಮಾಡ್ತಾ ಇದ್ದರೆ ರೋಡ್ ಜರ್ನಿ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಯಾಕಂದರೆ ನೋಡಿ, ನೀವು ಎಲ್ಲ ಕಡೆ ಫುಲ್ ವಿಂಡ್ ಮಿಲ್ಸ್ ಎಲ್ಲ ನೋಡ್ಬೋದು, ಫುಲ್ ಗ್ರೀನ್ರಿ ಇದೆ. ರೋಡ್ ಜರ್ನಿ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಹಾಗೆ ರೋಡ್ ಕೂಡ ತುಂಬ ಚೆನ್ನಾಗಿದೆ ಟ್ರಾವೆಲ್ ಮಾಡೋಕ್ಕೆ. ಹಾಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ನಮಗೆ ಇದು ಬ್ಯೂಟಿಫುಲ್ ಸನ್ಫ್ಲವರ್ ಫೀಲ್ಡ್ ಕಾಣಿಸ್ತು. ಸೊ ನೋಡಿ, ಅವಾಗ ಸ್ಟಾಪ್ ಮಾಡಿದ್ವಿ. ಐ ಥಿಂಕ್ ಎಲ್ಲರೂ ಈ ಥರ ಸನ್ಫ್ಲವರ್ ನಿಮಗೂ ಕಾಣಿಸಿದ್ರೆ ನೀವು ಫೋಟೋಸ್ಗೆ ವಿಡಿಯೋಸ್ಗೆ ಅಂತ ನಿಂದ್ರಿಸ್ತೀರ ಅನಿಸುತ್ತೆ. ಸೊ ನಾವು ಸ್ವಲ್ಪ ನಿಂದ್ರಿಸಿ ಸ್ವಲ್ಪ ಫೋಟೋಸು ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.